ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ಏನಿಲ್ಲ, ಈಗ ಫ್ಲೈಟಲ್ಲೆಲ್ಲ ಓಡಾಡೋರೆಲ್ಲ ಹೈಟೆಕ್ ಅವರು. ಸೊ ಅವರು ಏನಪ್ಪ ಅಂದರೆ ಅಲ್ಲಿ ಫ್ಲೈಟಲ್ಲೇ ಸಪ್ಲೈ ಮಾಡೋದ್ರಿಂದ ಇಲ್ಲಿ ತಗೊಂಡು ಹೋಗ್ತಾರೆ. ಈಗ ಕುಡ್ಕೊಂಡೇ ಹೋಗ್ತಾರೆ ಅಲ್ವಾ ಎಷ್ಟೋ ಜನ, ಅದನ್ನ ಏನು ಇದು ಮಾಡಲ್ಲ. ಸೊ ತಗೊಂಡು ಹೋಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಟ್ಯಾಕ್ಸಿಲೋ ಬಸ್ಸಲ್ಲೋ ಹೋಗ್ತಾರೆ. ಅದ್ರ ತಗೊಂಡು ಹೋಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಕುಡಿದ್ಬಿಟ್ಟು ಇದು ಮಾಡ್ತು ಅಂದರೆ ಅಲ್ಲಿಗೆ ಸ್ಟೇಷನ್ಗಳಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಎಲ್ಲ ಇರ್ತಾರೆ, ಅಲ್ಲಿ ಇದಾಗುತ್ತೆ. ಅಕ್ಕ ಪ್ಯಾಸೆಂಜರು ಇರ್ತಾರೆ. ಅದರಿಂದ ಪ್ರಾಬ್ಲಮ್ ಕೊಡೋರಿಗೆ ಎಲ್ಲಿದ್ರು ಪ್ರಾಬ್ಲಮ್ ಕೊಡ್ತಾರೆ. ಅದು ತಗೊಂಡು ಹೋಗೋದ್ರಿಂದ ಹೆಂಗಿದ್ರು ತಗೊಂಡು ಹೋಗ್ತಾರೆ. ಅದು ಲೆವೆಲ್, ಯಾಕಂದರೆ ಅಲ್ಲಿಂದ ಫಾರಿನಿಂದನೇ ಇದು ಮಾಡ್ತಾರೆ, ಫ್ಲೈಟಲ್ಲೇ ಸಪ್ಲೈ ಮಾಡ್ತಾರೆ. ಇಲ್ಲಿ ತಗೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ? ಈಗ ಡೆಲ್ಲಿಲಿ ಮಾಡಿದ್ಮೇಲೆ ಇಲ್ಲೂ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ನಿಮ್ಮ ವಿಚಾರ ಬರೋದಾದ್ರೆ ಅಂದ್ರೆ ಓಪನ್ ಮಾಡಬಾರ್ದು, ಸೀಲ್ ಓಪನ್ ಮಾಡಿರ್ಬೋದು, ಬಾಕ್ಸ್ಗಳನ್ನು ವಾಪಸ್ ತೆಗೆದಿರಬಾರ್ದು ಅನ್ನೋ ಪದ್ಧತಿಯನ್ನು ಅನುಸರಿಸಿ ಮಾಡ್ತಾ ಇದ್ದಾರೆ. ಈಗ ಲೋಕಲ್ ಟ್ರೈನಲ್ಲಿ ಏನು ಮಾಡ್ತಾರೆ, ಕೆಲವರೆಲ್ಲ ಕೂಡ್ಕೊಂಡು ಹೋಗ್ತಾರೆ, ಇದು ಮಾಡ್ತಾರೆ, ಕೇಳೋರು ಇರಲ್ಲ, ಏನೂ ಇರಲ್ಲ. ಮೆಟ್ರೋದಲ್ಲಿ ಪ್ರತಿಯೊಂದು ಇದರಲ್ಲೂ ಚೆಕ್ ಮಾಡ್ತಾರೆ ಎಂಟ್ರಿ ಆಗುವಾಗ. ಇವಾಗ ಆಗ ಸೇಫ್ಟಿ ಪ್ರಶ್ನೆ ಬರಲ್ಲ ಅಲ್ಲಿ ಅಂತ ನನ್ನ ಅನಿಸಿಕೆ. ಈವನ್ ವುಮೆನ್ ಅಷ್ಟೇ ಏನಪ್ಪ ಅಂದರೆ ಅವರೀಗ ಸಿಟಿ ಇದು, ಯಾರು ಗೊತ್ತಿಲ್ಲದೆ ಏನಾದ್ರು ಮಾಡ್ತು ಅಂದರೆ ಜನಗಳು ಇರ್ತಾರೆ. ಮೆಟ್ರೋದಲ್ಲಿ ಯಾವಾಗಲೂ ರಶ್ ಇರುತ್ತೆ, ಒಬ್ಬೊಬ್ಬರೇ ಓಡಾಡೋ ಅಂತ ಇರಲ್ಲ. ಡೆಲ್ಲಿಲಿ ಬೇಕಾದ್ರೆ ಆ ಥರ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಆ ಥರ ಏನೂ ಆಗಲ್ಲ. ಕುಡ್ದವರೆಲ್ಲ ಮಿಸ್ಬಿಹೇವ್ ಮಾಡ್ತಾರೆ ಅಂತ ಏನಿಲ್ಲ. ಅವರು ಕುಡಿಯೋರು ಏನಪ್ಪಾ ಅಂದ್ರೆ ಲೋಕಲ್ ಪೀಪಲ್ ಮೆಟ್ರೋದಲ್ಲಿ ಓಡಾಡಲ್ಲ, ಅದು ಕಾಸ್ಟ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನನ್ನ ಪ್ರಕಾರ ಅದೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಮೆಟ್ರೋದವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೇವಲ ಒಂದು ಮಾರ್ಗಕ್ಕೆ ಅಷ್ಟೇ ಸೀಮಿತ ಆಗಿರುತ್ತೆ. ದೆಹಲಿ ಅಂದ್ರೆ ನಮ್ಮ ಇದು ಬೆಂಗಳೂರು ಏರ್ಪೋರ್ಟ್ ರೋಡ್ಗೆ ಹೊಸ ಮಾರ್ಗ ಆಗ್ತಾ ಇದೆ, ಅದು ಓಪನ್ ಆದ್ರೆ ಅದ್ರ ಮಾತ್ರ ಬಿಡ್ತೀವಿ ಅನ್ನೋಂಥದ್ದು ಸರ್. ಬೇರೆ ಬೇರೆ ಇನ್ನೂ ಒಳ್ಳೇದು. ನಾನೀಗ ಮೆಟ್ರೋ ಎಲ್ಲದಕ್ಕೂ ಮಾಡೋ ಬದಲಿ ಫ್ಲೈಟ್ ಇಂದ ಈಗ ಫಾರಿನ್ ಇಂದ ತರ್ತಾರೆ, ಗಿಫ್ಟ್ ಕೊಡ್ತಾರೆ, ಅವೆಲ್ಲ ತರದೆ ಈಗ ಅದಕ್ಕೋಸ್ಕರನೇ ಬೇರೆ ಬಸ್ ಮಾಡ್ಕೊಂಬರಕ್ಕೆ ಇರೋ ಫೆಸಿಲಿಟೀಸ್ನ ಯೂಸ್ ಮಾಡ್ಕೋಬೋದಲ್ಪ. ನಾವು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೀವಿ ಅಂತ ಹೇಳಿದ್ಮೇಲೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದ್ಮೇಲೆ ಅದಕ್ಕೆ ಅಲೋ ಮಾಡ್ಬೋದು ಅಂತ ನನ್ನ ಒಪಿನಿಯನ್. ಅದು ಬೇಕು ಎನ್ನುವಂಥದ್ದು ಅಂದ್ರೆ ಸಾರ್ವಜನಿಕವಾಗಿ ತೊಂದರೆ ಕೊಡದೆ ಇದು ತರಲಿ ಅಂತ. ಹೌದು, ಎಷ್ಟೋ ಜನಕ್ಕೆ ಹೈಫೈ ಲೆವೆಲ್ ಫ್ಲೈಟ್ ಅಲ್ಲೇ ಸಪ್ಲೈ ಮಾಡ್ತಾರಲ್ಲ, ಅದಿರುವಾಗ ಇಲ್ಲಿ ತಗೊಂಡೋಗೋದ್ರಲ್ಲಿ ತಪ್ಪೇನಿದೆ? ಅದರಿಂದ ಅಷ್ಟೇ.